ವೀಕ್ಷಕರೇ, ಬನ್ನಿ ನಾವು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಈ ಶೇಂಗಾ ತಂಬುಳಿ ಅಥವಾ ಶೇಂಗಾ ಬಜ್ಜಿ ಅಂತಾರೆ. ಇದನ್ನು ಮುದ್ದೆ ಜೊತೆ ಊಟ ಮಾಡ್ಬೋದು. ಮತ್ತು ನಾವು ಏನು ಅಡುಗೆ ಮಾಡಬೇಕು, ಅನ್ನಕ್ಕೆ ಸಾಂಬಾರು ಮಾಡೋಕ್ಕಾಗಲ್ಲ, ಇವತ್ತು ಏನು ಅರ್ಜೆಂಟಿಗೆ ಮಾಡಬೇಕು ಅಂತೀವಲ್ಲ, ಅಂಥ ಟೈಮಲ್ಲಿ ನಾವು ಇದನ್ನು ಅರ್ಜೆಂಟಾಗಿ ಮಾಡ್ತೀವಿ. ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇಂಗ್ರೀಡಿಯೆಂಟ್ಸ್ ನೋಡಿ. ನಾನು ಸಾಮಾನ್ಯವಾಗಿ ಟೊಮೊಟೊ ಹಾಕಲ್ಲ ಇದಕ್ಕೆ, ನಾನು ಹಾಕಿದ್ದೀನಿ. ಅಂದರೆ ಟೊಮೊಟೊ ಹಾಕಿದರೆ ಸ್ವಲ್ಪ ಚಟ್ನಿ ಇನ್ನೂ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ. ಒಂದು 3 ಚಿಕ್ಕ ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇವು ಹಸಿರು ಮೆಣಸಿನಕಾಯಿ ಸಪ್ಪೆ ಇರೋದ್ರಿಂದ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಸಪ್ಪೆ ಇರೋದ್ರಿಂದ ಸ್ವಲ್ಪ ಗುಂಟೂರು ಒಣಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇದ್ದಾವೆ, ಏನು ಇಷ್ಟೊಂದು ಹಾಕ್ಕೊಂಡಿದ್ದಾರೆ ಅಂದ್ಕೋಬೇಡಿ. ಸಪ್ಪೆ ಇರೋದ್ರಿಂದ ಖಾರ ಆಗಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಚೂರು ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿನೂ ಹುರ್ಕೊಂಡಿದ್ದೀನಿ. ಶೇಂಗಾ ಬೀಜನ ಎಣ್ಣೆ ಹಾಕ್ಬೇಡಿ, ಹಂಗೆ ಹುರ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಸ್ವಲ್ಪ ಒಂದು 7-8 ಕಾಳು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಈ ಕೊತ್ತಂಬರಿ ಇಲ್ಲ, ಇವಾಗ ಬೇಸಿಗೆ ಟೈಮ್ ಅಲ್ವಾ, ಕೊತ್ತಂಬರಿ ಸಖತ್ ರೇಟ್ ಆಗಿದೆ. ಮತ್ತು ಈ ಹಳ್ಳಿಗಳ ಕಡೆ ಎಲ್ಲ ಕೊತ್ತಂಬರಿ ಸಿಗಲ್ಲ. ಸಿಗದೆ ಇರೋದಕ್ಕೆ ಕೊತ್ತಂಬರಿ ಹಾಕಿಲ್ಲ ನಾನು. ಉಪ್ಪು ಹಾಕೋಬೇಕು. ಮತ್ತು ಆಮೇಲೆ ಇಲ್ಲಿ ನೋಡಿ, ಹುಣಸೆ ಹಣ್ಣನ್ನು ತೊಳೆದು ನೆನೆ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಇದು ರುಬ್ಕೊಂತೀವಲ್ಲ, ರುಬ್ಕೊಳ್ಳುವಾಗ ಹಾಕ್ಕೋಬೇಕು. ಈಗ ನಾನು ಒಳಕಲ್ಲು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಳಕಲ್ಲಲ್ಲಿ ಇನ್ನೂ ಟೇಸ್ಟಾಗಿರುತ್ತೆ. ಮಿಕ್ಸಿಗೆ ಹಾಕೋದಕ್ಕಿಂತ ಒಳಕಲ್ಲಲ್ಲಿ ಮಾಡೋದನ್ನು ಟೇಸ್ಟು. ನೋಡೋಣ ಬನ್ನಿ. ಇವಾಗ ನಾವು ಒಳಕಲ್ಲ ಹಾಕಿಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಒಳಕಲ್ಲಾದರೆ ಟೇಸ್ಟಾಗಿರುತ್ತೆ. ಚೆನ್ನಾಗಿ ರುಬ್ಕೋಬೇಕು. ಉಪ್ಪು ಹಾಕಿದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕಿದ್ದೀನಿ. ಸ್ವಲ್ಪ ನಿಮಗೆ ಬೆಲ್ಲ ಬೇಕಾದರೆ ಚೂರು ಸ್ವಲ್ಪನೇ, ಒಂದು ಶೇಂಗಾ ಬೀಜದಷ್ಟು ಬೆಲ್ಲ ಹಾಕೋಬೇಕು ರುಚಿ ಆಗಲಿ ಅಂತ. ಬೆಲ್ಲ ಬೇಡ ಅಂದರೆ ಸ್ಕಿಡ್ ಮಾಡ್ಬೋದು. ವೀಕ್ಷಕರೇ, ಇದನ್ನು ರಾಗಿ ಮುದ್ದೆ ಜೊತೆನೂ ತಿನ್ಬೋದು, ಜೋಳದ ಮುದ್ದೆ ಜೊತೆನೂ ತಿನ್ಬೋದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಜೋಳ ಜಾಸ್ತಿ, ಜೋಳದ ಮುದ್ದೆ ಈ ಕಡೆ ಜಾಸ್ತಿ ಫೇಮಸ್ಸು. ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಜೋಳದ ಮುದ್ದೆನೂ ಮಾಡಲ್ಲ. ದಾವಣಗೆರೆ ಸೈಡು, ಬಳ್ಳಾರಿ ಮತ್ತು ಹಾವೇರಿ ಸೈಡು ಕೆಲವು ಕಡೆ ಜೋಳದ ಮುದ್ದೆ ಮಾಡ್ತಾರೆ. ಜೋಳದ ಮುದ್ದೆ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಸರಿ ಮನೇಲಿ ಮಾಡಿ ನೋಡಿ. ಇನ್ನೊಂದ್ಸರಿ ನೋಡಿ. ಶೇಂಗಾ ಬೀಜ ನಿಮ್ಮ ಮನೆಗೆ ಎಷ್ಟು, ಈಗ ಇದನ್ನು ಒಂದು ಇಬ್ಬರಿಗೆ ಮಾಡ್ತಾಯಿದ್ದೀನಿ ನಾನು. ಇಬ್ಬರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಶೇಂಗಾ ಬೀಜ ಹುರ್ಕೋಬೇಕು. ಹಸಿರು ಮೆಣಸಿಕಾಯಿ ಇಲ್ಲಾಂದರೆ ಒಣ ಮೆಣಸಿಕಾಯಿನೂ ಬರುತ್ತೆ. ಹುಣಸೆ ಹಣ್ಣು, ಆಮೇಲೆ ಟೊಮೊಟೊ, 1-2 ಟೊಮೊಟೊ ಹಾಕೋಬೇಕು. ಹುಣಸೆ ಹಣ್ಣು, ಉಪ್ಪು, ಜೀರಿಗೆ ಸ್ವಲ್ಪ, ಕರಿಬೇವು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೋಬೇಕು. ಇದನ್ನೆಲ್ಲದನ್ನು ಹುರ್ಕೊಂಡ್ಬಿಟ್ಟು ಈಗ ತಿರ್ಕೋಬೇಕು. ಇದನ್ನ ಬೆಳ್ಳುಳ್ಳಿ ಹಾಕ್ಕೋಬೇಕು, ಮೇನು ಬೆಳ್ಳುಳ್ಳಿ. ಹುಣಸೆ ಹಣ್ಣನ್ನು ಇದನ್ನು ಚಟ್ನಿ ಕಲಿಸ್ತೀವಲ್ಲ, ಚಟ್ನಿನೂ ಸ್ವಲ್ಪ ತಗೊಂಡ್ಬಿಟ್ಟು ಆಮೇಲೆ ಕಲಿಸ್ತೀವಲ್ಲ, ಸ್ವಲ್ಪ ನೀರಾಗಿರಲಿ ಅಂತ ಕಲಿಸ್ತೀವಲ್ಲ ತೆಳ್ಳಿಗೆ, ಆವಾಗ ಹುಣಸೆ ಹುಳಿನ ಹಿಂಡ್ಕೋಬಹುದು. ಮುದ್ದೆ ಜೊತೆ ತಿನ್ನೋಕ್ಕೆ, ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟ್ಗೆ ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣ ಪೀಸ್ನ ಅದರೊಳಗೆ ಮೇಲ್ಗಡೆಯಿಂದ ಹಾಕ್ಬೋದು. ಕೆಲವು ಜನ ಒಗ್ಗರಣೆ ಕೊಡೋದಂಗಿದ್ರೆ ಜೀರಿಗೆ ಹಾಕಿಬಿಟ್ಟು, ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾರೆ. ಕರಿಬೇವು, ಸಾಸಿವೆ ಹಾಕಿಬಿಟ್ಟು 2 ಒಣ ಮೆಣಸಿಗೆ ಹಾಕಬೇಕು. ಬೇಡ ಅಂದರೆ ನಡೆಯುತ್ತೆ. ನಾವು ರುಬ್ಕೊಳ್ಳುವಾಗ ಚಟ್ನಿ ಗಟ್ಟಿ ಆಗೋ ಟೈಮಲ್ಲಿ ನೀರು ಹಾಕಂತೀವಲ್ಲ ಮೇಲೆ ಸ್ವಲ್ಪ, ಅದ್ರ ಬದಲಾಗಿ ಹುಣಸೆ ಹಣ್ಣು ಕಿವಿಸ್ಬಿಟ್ಟು ಹುಣಸೆ ರಸನೂ ಹಾಕ್ಕೋಬೋದು. ಕೆಲವು ಜನ ಅನ್ಬೋದು, ಇದೇನು ನಮ್ಮ ಕಡೆ ಎಲ್ಲ ಮಾಮೂಲಾಗಿ ಎಲ್ಲರ ಮನೆಯಲ್ಲಿ ಮಾಡ್ತೀವಿ ಅಂತ. ಆದರೆ ದಕ್ಷಿಣ ಕರ್ನಾಟಕ ಕಡೆ ಜಾಸ್ತಿ ಇದನ್ನು ಮಾಡಲ್ಲ. ಅದಕ್ಕೋಸ್ಕರ ಅವ್ರಿಗೋಸ್ಕರನೂ ಇರಲಿ, ಇನ್ನೂ ಕೆಲವು ಜನ ಗೊತ್ತಿಲ್ಲದೆ ಇರೋರಿಗೆ ಇದು ಇರಲಿ ಅಂತಲೇ ಮಾಡ್ತಿರೋದು. ನೋಡಿ, ಈ ಥರ ತೀರಾ ನುಣ್ಣಗಾಗಬಾರ್ದು, ಈ ಕಡೆ ಇದಾಗಿರಬಾರ್ದು. ಒಂಥರ ಸ್ವಲ್ಪ ಅಂದರೆ ಸ್ವಲ್ಪ ತರಿಯಾಗಿರಬೇಕು. ಈ ಥರ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಬಿಟ್ಟು ಇದನ್ನ ಇವಾಗ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಿಮ್ಮ ಕಡೆ ಏನಂತ ಗೊತ್ತಿಲ್ಲ. ಇದು ಶೇಂಗಾ, ನಮ್ಮ ಕಡೆ ಶೇಂಗಾ ಬಜ್ಜಿ ಅಂತಾರೆ, ಕೆಲವು ಕಡೆ ಶೇಂಗಾ ತಂಬುಳಿ ಅಂತಾರೆ. ಇದು ರಾಗಿ ಮುದ್ದೆ ಜೊತೆ ಅಥವಾ ಜೋಳದ ಮುದ್ದೆ ಜೊತೆನೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಧನ್ಯವಾದಗಳು.